ಕೃತಿಯನ್ನು ಪರಿಚಯ ಮಾಡಿಕೊಟ್ಟವರು, ಮತ್ತು ಈ ಸಭೆಯ ಈ ವೇದಿಕೆ ಮೇಲಿರುವಂತಹ ಗಣ್ಯರೇ, ಸಭಾಸದರೇ, ಎಲ್ರಿಗೂ ಕೂಡ ನಾನು ಈಗೆಲ್ಲ ನನ್ನ ಕೃತಿ ಬಗ್ಗೆ ಹೇಳಿದ್ದಾರೆ, ಎಲ್ಲ ಆಗಿದೆ. ಆದರೆ ಬಹಳ ಸಂಕ್ಷಿಪ್ತವಾಗಿ, ನಿಮ್ಮ ಸಮಯ ಜಾಸ್ತಿ ತಗೊಳ್ಳಲ್ಲ, ನನ್ನ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಹೇಳ್ತೀನಿ. ನಾನು ವೀಲ್ಚೇರಲ್ಲಿ ಇರೋದು ಎಲ್ಲರಿಗೂ ಕಾಣಿಸುತ್ತೆ, ಆದರೆ ಯಾಕೆ ಇದ್ದೀನಿ, ಯಾವಾಗಲಿಂದ ಇದ್ದೀನಿ ಅನ್ನೋದು ಗೊತ್ತಿಲ್ಲ ತುಂಬ ಜನಕ್ಕೆ. ನಾನು 11 ತಿಂಗಳು ಮಗು ಇದ್ದಾಗ ನನಗೆ ಪೋಲಿಯೋ ಬಂದಿದ್ದು. ಪೋಲಿಯೋ ಜ್ವರ ಅಂದರೆ ತುಂಬ ಜನ ಕೇಳ್ತಾರೆ ಪೋಲಿಯೋ ಡ್ರಾಪ್ಸ್ ಹಾಕ್ಕೊಂಡಿರಲಿಲ್ವಾ ಅಂತ. ಆದರೆ ಆಗ ಡ್ರಾಪ್ಸೂ ಇರಲಿಲ್ಲ, ಅದು ಪೋಲಿಯೋ ಅಂತ ಕೂಡ ಗುರುತಿಸೋದಕ್ಕೆ ಎಷ್ಟೋ ಸಮಯ ಬೇಕಾಯಿತು. ಹಾಗಾಗಿ ಒಂದು ದಿನದ ಜ್ವರ, ಮಾರನೇ ದಿನದ ಬೆಳಗ್ಗೆಗೆ ನಾನು ಗೋಡೆ ಇಟ್ಕೊಂಡು ನಡೀತಾ ಇದ್ದ ಮಗು ಸಂಪೂರ್ಣವಾಗಿ ಎಲ್ಲ ಶಕ್ತಿಯನ್ನು ಕಳ್ಕೊಂಡು ಸುಮ್ಮನೆ ಮಲಗಿದ್ದೆ ಅಂತ ಹೇಳ್ತಾರೆ ನಮ್ಮ ತಂದೆ ತಾಯಿ. ಕೈ ಕಾಲು ಯಾವುದೂ ಆಡಲ್ಲ, ಬರೀ ಕಣ್ಣುಗಳ ಮೂಲಕ ನನ್ನನ್ನು ಕರೆದ್ರೆ ಕಣ್ಣಿನ ದೃಷ್ಟಿಯಿಂದ ಮಾತ್ರ ನಾನು ಪ್ರತಿಕ್ರಿಯೆ ತೋರಿಸ್ತಾ ಇದ್ದೆ ಅಂತ ಹೇಳಿ. ಆದರೆ ಆಮೇಲೆ ನಿಧಾನವಾಗಿ ಗೊತ್ತಾದ ಮೇಲೆ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡಿಸ್ಬಹುದೋ, ಈ ಆಗ ಸದ್ಯಕ್ಕೆ ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಎಷ್ಟಿತ್ತೋ ಅದನ್ನು ಎಲ್ಲ ಅವರ ಶಕ್ತಿ ಮೀರಿ ನನಗೆ ಚಿಕಿತ್ಸೆಯನ್ನು ಕೊಡಿಸಿದ್ರು. ಆಮೇಲೆ ಅವರು ಏನು ಯೋಚನೆ ಮಾಡಿದ್ರು ಅಂತಂದರೆ, ಅಂದರೆ ನನ್ನ ಹತ್ರ ಯಾವತ್ತೂ ಹೇಳಿಲ್ಲ ಅವರು. ನಮ್ಮ ಮನೆ ವಾತಾವರಣ ಹೇಗಿತ್ತು ಅಂತಂದರೆ ಯಾವಾಗಲೂ ತುಂಬ ಸೌಮ್ಯವಾಗಿ ಇರ್ತಾಯಿತ್ತು. ಜಗಳ ಅಥವಾ ಸಿಟ್ಟು ಇದು ಯಾವುದೂ ಇರ್ತಾ ಇರಲಿಲ್ಲ. ಅನೇಕ ಸಮಸ್ಯೆಗಳಿದ್ದರೂ ಕೂಡ ಇದನ್ನು ನಾವು ಎದುರಿಸೋಣ, ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು. ಆ ಒಂದು ಸಮಸ್ಯೆಯನ್ನು ಹೇಗೆ ಎದುರಿಸೋದು, ಮತ್ತು ನನ್ನ ಮುಂದೆ ಯಾವತ್ತೂ ನಾನು ಚಿಕ್ಕ ಮಗು ಇದ್ದಾಗ ಅವ್ರು ಹತ್ತಿರಬಹುದು, ನಂಗೆ ಗೊತ್ತಿಲ್ಲ. ನನಗೆ ಬುದ್ಧಿ ಬಂದಾಗಲಿಂದ ಅವರಿಬ್ಬರ ಪ್ರಾಣ, ನಮ್ಮ ಅಕ್ಕನೂ ಅದೇ ಥರ, ಅವರೆಲ್ಲರೂ ಕೂಡ ನನ್ನ ಮುಂದೆ ಯಾವತ್ತೂ ಅಯ್ಯೋ ನಿನಗೆಷ್ಟು ನಾವು ಮಾಡಬೇಕು, ನಿನಗೆಷ್ಟು ಕಷ್ಟ ಆ ಥರ ಎಲ್ಲ ಹೇಳ್ತಾ ಇರಲಿಲ್ಲ. ಅದರಿಂದ ನಾನು ಕೂಡ ನಾನೊಬ್ಬಳು ಯಾವ ರೀತಿ ಇದ್ದೀನಿ ಅನ್ನೋದು, ನಾನು ವೀಲ್ಚೇರಲ್ಲಿದ್ದೀನೋ ಅಥವಾ ಇನ್ಯಾವ ರೀತಿ ನಾನು ಚಲನೆ ಮಾಡ್ತೀನೋ ಇದ್ರ ಬಗ್ಗೆ ನಾನು ಕೂಡ ಅದನ್ನು ಗಂಭೀರವಾಗಿ ತಗೊಂಡಿಲ್ಲ. ನನಗೆ ಅನಿಸೋದೇ ಇಲ್ಲ ನಾನು ಒಬ್ಬಳು ಹ್ಯಾಂಡಿಕ್ಯಾಪ್ ಇದ್ದೀನಿ ಅಂತ ನನಗೆ ಅನಿಸಲ್ಲ. ಯಾಕಂದರೆ ನನಗೆ ನನ್ನ ಹುಟ್ಟಿ ಬೆಳೆದ ವಾತಾವರಣ, ನಮ್ಮ ಕುಟುಂಬದ ಪರಿಸರ ಆ ರೀತಿ ಇತ್ತು. ನಮ್ಮ ತಂದೆ ಏನು ಯೋಚನೆ ಮಾಡಿದ್ರು ಅಂತಂದರೆ, ನನಗೆ ಚಿಕಿತ್ಸೆ ಕೊಡಿಸ್ತಾ ಇದ್ದರು, ನಾನು ಸ್ಕೂಲಿಗೆ ಸೇರಿಲ್ಲ. ಯಾಕಂದರೆ ತುಂಬ ಟ್ರೀಟ್ಮೆಂಟಲ್ಲಿ ಆಸ್ಪತ್ರೆಗೆಲ್ಲ ಹೋಗಬೇಕಾಗ್ತಿತ್ತು. ಅದರಿಂದ ಒಂದೇ ಸಲ 5ನೇ ಕ್ಲಾಸು ಪರೀಕ್ಷೆ ಬರೆದು 6ನೇ ಕ್ಲಾಸಿಂದ ನಾನು ತರಗತಿಗೆ ಹೋಗೋಕ್ಕೆ ಶುರು ಮಾಡಿದೆ. ಕನ್ನಡ ಮೀಡಿಯಮ್ ಅಲ್ವಾ, ಆವಾಗೇನು ವಯಸ್ಸಿನ ಒಂದು ನಿರ್ಬಂಧ ಇರಲಿಲ್ಲ, ಈ ವಯಸ್ಸಿಗಿದೆ ಕ್ಲಾಸ್ ಇರಬೇಕು ಅಂತ. ಆದ್ದರಿಂದ ನಾನು ಬೇಗ ಮನೆಯಲ್ಲಿ ಸ್ವಲ್ಪ ಕನ್ನಡ ಮೇಡಮ್ ಒಬ್ಬರು ಬಂದು ಹೇಳ್ಕೊಡ್ತಾಯಿದ್ರು. ಅಷ್ಟು ಮಾತ್ರ ನಾನು ಕಲಿತ್ಕೊಂಡು ಆಮೇಲೆ ಶಾಲೆಗೆ ಸರಿಯಾಗಿ ಹೋಗೋಕ್ಕೆ ಶುರು ಮಾಡಿದೆ. ಆಗ ನಮ್ಮ ತಂದೆ ತಾಯಿ ನನ್ನ ಮುಂದೆ ಹೇಳಿಲ್ಲ, ಆದರೆ ನನಗೆ ಈಗ ಅರ್ಥ ಆಗುತ್ತೆ. ಅವರು ಏನು ಯೋಚನೆ ಮಾಡಿದರು ಅಂತಂದರೆ, ನಾವು ಎಷ್ಟು ಸಾಧ್ಯನೋ ಅಷ್ಟು ಕಾಲುಗಳನ್ನು ಸರಿ ಮಾಡೋಣ. ಅದು ಆಗಲಿಲ್ಲ. ನನಗೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ನನಗೆ ಸ್ವತಂತ್ರವಾಗಿ ನಿಂತ್ಕೊಂಡು ನನಗೆ ಗೊತ್ತಿಲ್ಲ. ಆಮೇಲೆ ನಡೆಯೋದು ಕೂಡ ಸ್ವತಂತ್ರವಾಗಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ, ನಿಂತ್ಕೊಳ್ಳೋಕ್ಕೆ ಆಗಲ್ವಲ್ಲ. ಆಗ ಅದೆಲ್ಲ ಒಂದು ಶೂಸ್ ಎಲ್ಲ ಬರುತ್ತೆ, ಒಂದು ಕಬ್ಬಿಣದ ಮೆಟಲ್ದು ಸ್ಟೀಲ್ದು ಆ ಕಡೆ ಈ ಕಡೆ ರಾಡ್ಸ್ ಇರುತ್ತೆ, ಮಧ್ಯೆ ಇದು ಲೆದರ್ ಇರುತ್ತೆ, ಆ ಥರದ್ದೆಲ್ಲ ಶೂಸ್ ಎಲ್ಲ ನನಗೆ ಏನೇನಿದೆಯೋ ಅದೆಲ್ಲ ತಂದುಕೊಟ್ರು. ನಾನು ಸ್ವಲ್ಪ ಮಾಡಿದೆ, ಆದರೆ ನಾನು ಅದನ್ನು ಜಾಸ್ತಿ ನಡೆಯೋಕ್ಕೆ ನಂಗೆ ಕಷ್ಟ ಆಗ್ತಾಯಿತ್ತು. ಆಮೇಲೆ ಇದು ವೀಲ್ಚೇರಲ್ಲಿ ನನಗೆ ಹೋಗೋದು ಅವಮಾನ ಅಂತ ಇತ್ತು. ಇವ್ರಿಗೆಲ್ಲ ಯೂನಿವರ್ಸಿಟಿ ಸರ್ಗೆ, ರಾಮೇಗೌಡರಿಗೆ ಎಲ್ಲರಿಗೂ ಗೊತ್ತು, ನನಗೆ ತೆವಳ್ಕೊಂಡು ಹೋದರೂ ಪರವಾಗಿಲ್ಲ, ಆದರೆ ನಾನು ವೀಲ್ಚೇರ್ ಉಪಯೋಗಿಸಲ್ಲ, ಯಾಕಂದರೆ ನಾನು ಪೇಷಂಟ್ ಅಂತ ನನ್ನ ಮನಸ್ಸಿಗೆ ಬರುತ್ತೆ ಅಂತ. ನಮ್ಮ ಮನೆಯಲ್ಲಿ ಕೂಡ ಅವರು ಯಾರೂ ನಮ್ಮ ತಂದೆ ತಾಯಿ ಇಲ್ಲ ನೀನು ಹೀಗೆ ಮಾಡು ಅಂತೇನೂ ಹೇಳ್ತಾ ಇರಲಿಲ್ಲ, ನೀನು ಸಂತೋಷವಾಗಿದ್ದರೆ ಸರಿ ಅಷ್ಟೇ, ಆ ಥರ ಇತ್ತು. ಆದ್ದರಿಂದ ನಾನು ಫಸ್ಟು ಜೂನಿಯರ್ MAಗೆ ಸೇರಿದಾಗ ನಾನು ಬಸ್ ಇಳಿದು ತೆಗೆದುಕೊಂಡೇ ಹೋಗ್ತಿದ್ದೆ. ಆದರೆ ಆಮೇಲೆ ಒಂದು ಸೆಮಿಸ್ಟ್ರು ಮುಗಿದು ನಮಗೆ ನವಂಬರಲ್ಲಿ ರಜಾ ಬರೋ ವೇಳೆಗೆ ಬರೆದು ರಜಾ ಮುಗಿದ ಮೇಲೆ ಆಮೇಲೆ ನೋಡಿದ್ರೆ ವೀಲ್ಚೇರ್ ಬಂದಿತ್ತು. ನನಗೆ GSS ಅವ್ರು ಹೇಳಿದ್ರು, ನಾವೆಲ್ಲರೂ ಸೇರಿ ಇದು ವೀಲ್ಚೇರ್ ತರಿಸಿದ್ದೀವಿ, ನೀವು ಇದರಲ್ಲಿ ಹೋಗಿ ಈ ಥರ ಹೋಗೋದು ಬೇಡ ಅಂತ.
ಆವಾಗ ನಂಗೆ ಇಷ್ಟ ಇರಲಿಲ್ಲ, ಮನೇಲಾದರೆ ನಾನು ಜೋರು ಮಾಡ್ತಿದ್ದೆ ಇಲ್ಲ ಅಂತ. ಆದರೆ ಅವ್ರು ಹೇಳಿದಾಗ ನಾನು ಅದನ್ನು ವಿರೋಧ ಮಾಡೋಕ್ಕಾಗಲಿಲ್ವಲ್ಲ, ಆವಾಗ ನಾನು ವೀಲ್ ಚೇರಲ್ಲಿ ಇದ್ದೆ. ಆದರೆ ಆಮೇಲೆ ಈಗ ನೆನೆಸ್ಕೊಂಡ್ರೆ ಅದೆಷ್ಟು ಮೂರ್ಖತನ ಅಂತ ಅನಿಸುತ್ತೆ. ಆದರೆ ಆವಾಗ ನನಗೆ ವೀಲ್ ಚೇರ್ ಬೇಡ, ನಾನು ನನ್ನ ಚಲನೆ ಯಾವ ರೀತಿ ಇದೆಯೋ ಅದು ನನಗೆ ಅದೇ ಸರಿ ಅನ್ನೋ ರೀತಿಯಲ್ಲಿದ್ದೆ. ಅದಾದಮೇಲೆ ನನಗೆ ತುಂಬ ನಮ್ಮ ತಂದೆ ಮೊದಲಿಂದ ಒಂದು ಪ್ಲ್ಯಾನ್ ಮಾಡಿಬಿಟ್ಟಿದ್ರು, ಏನಂದರೆ ಮಕ್ಕಳನ್ನ ಹೇಗೆ ಏನೇನು ಓದಿಸ್ಬೇಕು ಅಂತ. ನಮ್ಮ ಅಕ್ಕ ಡಾಕ್ಟ್ರ್ ಅಂತ ಮೊದಲೇ ನಿರ್ಧಾರ ಮಾಡಿದರು ಚಿಕ್ಕ ಹುಡುಗಿ ಇದ್ದಾಗ. ಅದೇ ಥರ ಅವಳು BM ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಅವಳು ಮೆರಿಟಲ್ಲಿ ಓದಿ ಡಾಕ್ಟ್ರ್ ಆದಳು. ನನಗೆ ಅವರು ಬಾಟ್ನಿ ಆನರ್ಸ್ ಮಾಡಿದರು, ಅವರು ಪ್ರೊಫೆಸರ್ ಆಗಬೇಕಿತ್ತು, PhD ಮಾಡೋ ಆಸೆ ಇತ್ತು. ಅದು ಯಾವುದೂ ಮಾಡಲಿಲ್ಲ, ಅವರು ಮಾಡೋಕ್ಕಾಗಲಿಲ್ಲ. ಆಗ ಅವ್ರು ನನಗೇನು ಹೇಳಿದ್ರು ಅಂದರೆ, ನಿನಗೆ ಆಗೋವಂಥದ್ದು ಯಾವುದು ತಗೋ, ಯಾವುದೋ ಒಂದು ವಿಷಯ ಯಾವುದು ನಿಂಗೆ ಇಷ್ಟ ಇದೆಯೋ ಅದನ್ನು ತಗೋ, ಆದರೆ ನೀನು PhDವರೆಗೆ ಓದಬೇಕು ಅಂತ ಹೇಳಿದರು. ಆದ್ದರಿಂದನೇ ಕನ್ನಡ ಆನರ್ಸು ನ್ಯಾಷನಲ್ ಕಾಲೇಜಲ್ಲಿ ಮುಗಿಸಿ ಮತ್ತು MAಗೆ ಸೇರಿ ಮುಗಿಸಿದ ತಕ್ಷಣ ನಾನು PhD ಮಾಡಬೇಕು ಅಂತ ಅಪ್ಲೈ ಮಾಡಿದಾಗ ರಿಸರ್ಚ್ ಅಸಿಸ್ಟೆಂಟ್ ಪೋಸ್ಟ್ ಸಿಕ್ತು. ಆದರೆ ನನಗೆ ಬೇಗ PhD ಮುಗಿಸ್ಬಿಟ್ಟು ಆಮೇಲೆ ಅಧ್ಯಾಪಕಿ ಆಗಬೇಕು ಅಂತ ಇಷ್ಟ ಇತ್ತು. ಆದರೆ ಆಗ ಮಾರ್ಗದರ್ಶಕರ ಕೊರತೆ ಇತ್ತು. ಸರ್ ಅಂತವರು ಅವರ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಒಂದು 10 PhD ಬರುತ್ತೆ. ಆ ಥರ ಎಷ್ಟೊಂದು ಪುಸ್ತಕಗಳನ್ನು ಬರೆದವರು ಡಿಗ್ರಿ ಕಡೆ ಗಮನ ಕೊಟ್ಟಿರಲಿಲ್ಲ. ಆಗ ಇಬ್ಬರು ಡಾಕ್ಟರ್ GS ಶಿವರುದ್ರಪ್ಪನವರು, ಡಾಕ್ಟರ್ ಚಿದಾನಂದ ಮೂರ್ತಿಯವರು, ಅವರಿಬ್ಬರು ಮಾತ್ರ ಮಾರ್ಗದರ್ಶಕರು ಆಗಬಹುದಾಗಿತ್ತು ಕಾನೂನಿನ ಪ್ರಕಾರ. ಆದರೆ ಅವರ ಹತ್ರ 8 ಜನ ವಿದ್ಯಾರ್ಥಿಗಳಿದ್ದರು. ಅದರಿಂದ ನಾನು ಆ ಆಸೆ ಬಿಟ್ಟೆ, ಈಗ ಸದ್ಯಕ್ಕಂತೂ ಆಗೋದಿಲ್ಲ, ಯಾವಾಗ ಆಗುತ್ತೋ ನೋಡೋಣ ಅಂತ. ಆಗ ಇದು ಒಂಥರ ದೈವಾನುಗ್ರಹ ಅಂತ ಹೇಳ್ಬೋದು. ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಒಂದು ಪ್ರಾಜೆಕ್ಟ್ ಇತ್ತು ಡಿಪಾರ್ಟ್ಮೆಂಟಲ್ಲಿ. ನನಗೆ GSS ಅವರು ಆ ಪ್ರಾಜೆಕ್ಟ್ನ ನನಗೆ ಕೊಟ್ಟಿದ್ದರು. ಆಗ ರಮಶ್ರೀ ಮುಗುಳಿ ಅವರು ಅದರ ಕಾರ್ಯನಿರ್ವಾಹಕ ಸಂಪಾದಕರಾಗಿದ್ದರು. ವಾರಕ್ಕೆ 2 ದಿನ ಅವರು ಆ ಕೆಲಸಕ್ಕಾಗಿ ಬರ್ತಾಯಿದ್ರು. ಆಗ ನನಗೆ ಪರಿಚಯ ಆಗಿ ಒಂದು 6 ತಿಂಗಳು ಅವರು ನನಗೆ ಯಾವಾಗಲೂ ಅವರು ನನ್ನ ಜೊತೆನೇ ಮಾತಾಡ್ತಾ ಇದ್ದಿದ್ದು, ಪ್ರಾಜೆಕ್ಟ್ ಕೆಲಸ ಏನು ಮಾಡಬೇಕು, ಏನೇನಿದೆ ಅಂಥೇಳಿ. ಆ ರೀತಿ ಬಾಂಧವ್ಯ ಬಂದ ಮೇಲೆ ನಾನು ಅವ್ರ ಹತ್ರ ಹೇಳಿದೆ, ನನಗೆ ಈ ಥರ ತುಂಬ ಆಸೆ ಇದೆ, ಆದರೆ ಅದು ನೆರವೇರ್ತಾ ಇಲ್ಲ ಅಂತ. ಆಮೇಲೆ ಕೇಳಿದೆ, ಸರ್ ನೀವು ಮಾಡ್ಬೋದಾ, ಯಾಕಂದರೆ ಅವರು ನಿವೃತ್ತರಾಗಿದ್ರಲ್ವ. ಆದರೆ ಅವ್ರು ಹೇಳಿದ್ರು, ಕಾನೂನಿನ ಪ್ರಕಾರ ನಿಯಮಾನುಸಾರ ನಾನು ಮಾಡಬಹುದು, ಯಾಕಂದರೆ ನಾನು ಈಗಲೂ ಯೂನಿವರ್ಸಿಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಆದರೆ ನನಗೆ ಈಗ 71 ವರ್ಷ ವಯಸ್ಸಾಗಿದೆ, ನನಗೆ ಈ ಒಂದು ಜವಾಬ್ದಾರಿಯನ್ನು ತಗೊಳ್ಳೋಕ್ಕೆ ಕಷ್ಟ ಆಗುತ್ತಮ್ಮ ಅಂತ ಹೇಳಿದ್ರು. ಆವಾಗ ನಾನು ತುಂಬ ಕೇಳಿಕೊಂಡಾಗ, ಸರಿ ಆಯಿತು, ನಿಮ್ಮ ಆಸಕ್ತಿಯ ವಿಷಯ ತಗೊಳ್ಳಿ, ಆದಷ್ಟು ಬೇಗ ಮುಗಿಸಿ ಅಂತ ಹೇಳಿದ್ರು. ಆಮೇಲೆ ಅವರಿಗೆ ಇಡೀ ಸಾಹಿತ್ಯದ ಪರಿಚಯ ಇದ್ದಿದ್ದರಿಂದ ನಾನು ಹೇಳಿದೆ, ನಂಗೆ ಹಳೆಗನ್ನಡ ಸಾಹಿತ್ಯ ತುಂಬ ಇಷ್ಟ ಅಂತ. ಮೊದಲಿಂದ ಆಧುನಿಕ ಸಾಹಿತ್ಯದ ಬಗ್ಗೆ ಒಲವಿರಲಿಲ್ಲ. ಆಗ ಅವ್ರು ಹೇಳಿದ್ರು, ಈಗ ಆಗಲೇ ಏನೇನು ಕೆಲಸ ನಡೆದ್ಬಿಟ್ಟಿದೆ ಅಂಥ ಕವಿಗಳನ್ನು ಬಿಟ್ಬಿಡೋಣ, ಸ್ವಲ್ಪ ಸತ್ವ ಇರಬೇಕು, ಆದರೆ ಬೆಳಕಿಗೆ ಬಂದಿಲ್ಲ ಅಷ್ಟೊಂದು ಅನ್ನೋ ಅಂಥ ಕವಿಗಳ ಬಗ್ಗೆ ನಾವು ಯೋಚನೆ ಮಾಡೋಣ ಅಂತ ಹೇಳಿದ್ರು. ಆಗ ಈ ಚೌಂಡರಸ ಕಣ್ಣಿಗೆ ಬಿದ್ದ. ಆಗ ನನಗೆ ಚೌಂಡರಸ ತುಂಬ ಇಷ್ಟ ಆದ, ಯಾಕೆಂದರೆ ಅವನು ವಿಠ್ಠಲ ಭಕ್ತ. ನಾನು ಚಿಕ್ಕ ವಯಸ್ಸಿಂದ ಸ್ವಲ್ಪ ಭಕ್ತಿ, ಅದು ವಿಠ್ಠಲನ ಭಕ್ತಿ ಎಲ್ಲ ಇರೋದರಿಂದ ನನಗೆ ಅದು ಬಹಳ ಇಷ್ಟ ಆಯಿತು. ಆದರೆ ಒಂದು ಸಮಸ್ಯೆ ಏನಾಯಿತು ಅಂದರೆ, ಅವ್ರು ಏನು ಹೇಳಿದ್ರು ಅಂದರೆ, PhD ಮಾಡೋದು ಅಂತಂದರೆ ಸುಮ್ಮನೆ ಇವಾಗ ದಂಡಿ ಬಗ್ಗೆ ಬಂದಿರೋಂಥ ಬೇರೆ ಬೇರೆ ವಿಮರ್ಶಾ ಗ್ರಂಥಗಳು ಅಥವಾ ಲೇಖನಗಳು ಅದನ್ನೆಲ್ಲ ಓದಿ ನೀವು PhD ಮಾಡೋಕ್ಕಾಗಲ್ಲ. ದಂಡಿಯ ದಶಕುಮಾರ ಚರಿತೆಯನ್ನು ಆಮೂಲಾಗ್ರವಾಗಿ ಪದಶಃ ನೀವು ಅದನ್ನು ಓದಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ತೌಲನಿಕ ಅಧ್ಯಯನ ಅರ್ಥಪೂರ್ಣ ಆಗತ್ತೆ ಅಂತ. ನನಗೆ ಸಂಸ್ಕೃತ ಏನೂ ಬರಲ್ಲ, ಸ್ವಲ್ಪ ಓದಕ್ಕೆ ಬರುತ್ತಷ್ಟೇ, ಏನೂ ಅರ್ಥ ಆಗಲ್ಲ. ಆ ರೀತಿ ಇದ್ದಾಗ ನಮ್ಮ ತಂದೆ ಹೇಳಿದ್ರು, ನೀನು ಓದೋದಕ್ಕೆ ನೀನು ಕಷ್ಟಪಡೋಕ್ಕೆ ರೆಡಿ ಇದ್ದರೆ ನಾನು ಸಂಸ್ಕೃತ ಅಧ್ಯಾಪಕರನ್ನು ನಾನು ಹುಡುಕ್ತೀನಿ ಅಂತ ಹೇಳಿದ್ರು. ಆವಾಗ ನಾನು ಆಯಿತು ಅಂತ ಒಪ್ಕೊಂಡೆ. ಆಗ ಅವರು ಹುಡುಕಿದ್ರು. APS ಕಾಲೇಜಲ್ಲಿ ಆಗ ಪ್ರಿನ್ಸಿಪಾಲ್ ಆಗಿದ್ದರು ಪ್ರೊಫೆಸರ್ C ರಾಮನಾಥನ್ ಅಂತ. ಅವರು ನನಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಆಗ ನಾನು ವಾರಕ್ಕೆ 2 ದಿನ, ಯಾಕೆಂದರೆ ಯೂನಿವರ್ಸಿಟಿಲಿ ಕೆಲಸ ಮಾಡ್ತಿದ್ದರಿಂದ ವಾರಕ್ಕೆ 2 ದಿನ ಅವ್ರ ಮನೆಗೆ ಹೋಗಿ ಪ್ರತಿಯೊಂದು ಪದಕ್ಕೂ ಕೂಡ ಅರ್ಥವನ್ನು ಬರ್ಕೊಂಡು ಆಮೇಲೆ ಇಡೀ ಗ್ರಂಥವನ್ನು ನಾನು ಓದಿದೆ.
ಆ ರೀತಿ ಮಾಡಿದ್ದಕ್ಕೆ ಸ್ವಲ್ಪ ಆ ಥರ ಸಮಯ ಆಯಿತು. ಆಮೇಲೆ ಸರ್ ಹೇಳಿದಾಗೆ, ಮೇಡಮ್ ಹೇಳಿದಾಗೆ ನೈಷಧೀಯ ಕಾವ್ಯ ಅದನ್ನು ನಾನು ಪೂರ್ತಿ ಓದಿಲ್ಲ, ಅದರದ್ದು ವಿಮರ್ಶೆಗಳು ಮಾತ್ರ ತಗೊಂಡು ಕಂಪ್ಯಾರಿಟಿವ್ ಆಗಿ ಮಾಡಿದ್ದೀನಿ. ಈ ರೀತಿ ಭಾಷೆ ಬರೀ ಎರಡೇ ಕಾವ್ಯ ಆದರೂ ಕೂಡ ಬರೀ ಕನ್ನಡ ಅಲ್ಲ, ಕನ್ನಡ, ಸಂಸ್ಕೃತ, ಆಮೇಲೆ ಮರಾಠಿಯ ಅಭಂಗಗಳು, ನನಗೆ ಮರಾಠಿ ಭಾಷೆ ಬರಲ್ಲ, ಆದರೆ ಮುಗುಳಿಯವರಿಗೆ ಮರಾಠಿನೂ ಕೂಡ ಚೆನ್ನಾಗಿ ಬರ್ತಾ ಇದ್ದಿದ್ದರಿಂದ ಅವರು ನನಗೆ ಆ ಅಭಂಗಗಳಲ್ಲಿ ಎಲ್ಲೆಲ್ಲಿ ಕನ್ನಡ ಅಂದರೆ ಕನ್ನಡ ನಾಡಿನವನು ಈ ಕವಿ, ಮತ್ತು ವಿಠ್ಠಲ ಕನ್ನಡ ನಾಡಿನವನು ಅನ್ನೋದಕ್ಕೆ ಎಲ್ಲೆಲ್ಲಿ ನಮಗೆ ಆಧಾರ ಸಿಗತ್ತೆ ಅನ್ನೋಂಥ ಅಭಂಗದ ಸಾಲುಗಳನ್ನೆಲ್ಲ ನನಗೆ ಆಧಾರವಾಗಿ ತಂದುಕೊಟ್ರು. ಹಾಗಾಗಿ ನನ್ನ ಕೆಲಸ ಆಯಿತು. 6 ವರ್ಷ 77ನೇ ಇಸ್ವಿಯಿಂದ 1983 ಅಲ್ಲಿವರೆಗೂ ನಾನು PhD ಮಾಡಿ ಸಬ್ಮಿಟ್ ಮಾಡಿದೆ. ಆದರೆ ನನ್ನ ಈ ಒಂದು ಗ್ರಂಥಕ್ಕೂ ಅಮೇರಿಕಾಗೂ ಏನೋ ಒಂದು ನಂಟು, ಅದೇನು ಅಂತ ಅದು ವಿಧಿ ಬರಹ ಅಂತ. ಆಗ ಟೈಪಿಂಗು ಎಲ್ಲ ಟೈಪ್ರೈಟರಲ್ಲಿ, ಅದಕ್ಕೆ ಕನ್ನಡ ಯಾರು ಚೆನ್ನಾಗಿ ಟೈಪ್ ಮಾಡ್ತಾರೆ ಅಂದಾಗ ಕಿರಂ ನಾಗರಾಜ್ ಸರ್ ಅವ್ರ ಮನೆ ಹತ್ರ, ಅಂದರೆ ನಮಗೂ ಹತ್ತಿರ NR ಕಾಲೋನಿ, ಅಲ್ಲಿ ಇರೋ ಒಬ್ಬರನ್ನ ಹೇಳಿದ್ರು. ನಮ್ಮ ತಂದೆನೇ ಎಲ್ಲ ನನ್ನದೆಲ್ಲ ಕೆಲಸ ಎಲ್ಲ 99% ಭಾಗ ನಮ್ಮ ತಂದೆಯ ಶ್ರಮ, ಆಮೇಲೆ ನಮ್ಮ ತಾಯಿ ಶ್ರಮ, ನಮ್ಮ ಅಕ್ಕ, ಇವರೆಲ್ಲರೂ ನನಗೆ ಅವ್ರವ್ರ ರೀತಿಯಲ್ಲಿ ನನಗೆಲ್ಲರೂ ಸಪೋರ್ಟ್ ಮಾಡಿದ್ರು. ಲೈಬ್ರರಿ, ಅದೇ ಮೇಡಮ್ ಈಗ ವಿಜಯ ಸುಬ್ರಾಜ್ ಮೇಡಮ್ ಕೇಳ್ತಾಯಿದ್ರು, ನೀವು ಲೈಬ್ರರಿನಲ್ಲಿ ಹೇಗೆ ಅದರ ಸಹಾಯ ಪಡ್ಕೊಂಡ್ರಿ ಅಂತ. ಬೆಂಗಳೂರು ವಿಶ್ವವಿದ್ಯಾಲಯ, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಈ BM ಶ್ರೀ ಪ್ರತಿಷ್ಠಾನ, ಇದರ ಗ್ರಂಥಾಲಯಗಳನ್ನೇ ನಾನು ಜಾಸ್ತಿ ಉಪಯೋಗಿಸ್ಕೊಂಡಿದ್ದೀನಿ. ಸರ್ ರಾಮೇಗೌಡರ ಪತ್ನಿ ಜಯಂತಿಯವರು ಅಲ್ಲಿ ಗ್ರಂಥಪಾಲಕಿಯಾಗಿದ್ದರು, ಆದರೆ ನನಗೆ ಗೊತ್ತಿಲ್ಲ ಆ ವಿಷಯ. ಅವ್ರ ಪರಿಚಯನೂ ಇತ್ತು, ಇವ್ರ ಪರಿಚಯನೂ ಇತ್ತು, ಆದರೆ ಇವರು ಪತಿ ಪತ್ನಿಯರು ಅನ್ನೋ ವಿಷಯ ನಂಗೆ ಗೊತ್ತಿರಲಿಲ್ಲ. ಈ ಥೀಸಿಸ್ ಬರೆಯೋ ಟೈಮಲ್ಲಿ ನಾನು ಮಾಡಿಗಳೆಲ್ಲ ಹತ್ತಕ್ಕಾಗ್ತಾಯಿತ್ತು ಮೆಟ್ಲ ಮೇಲೆ. ಹಾಗಾಗಿ ನಾನು 2ನೇ ಮಹಡಿ 3ನೇ ಮಹಡಿಗೆಲ್ಲ ಹೋಗಿ ಅಲ್ಲೇ ಓದ್ತಾಯಿದ್ದೆ. ಆದರೆ ಆಮೇಲೆ ನನಗೆ ಮಹಡಿ ಹತ್ತೋ ಶಕ್ತಿ ಕೈಗಳಿಂದ ಅದು ಕಳ್ಕೊಂಡೆ. ಆ ಕಾರಣದಿಂದ ಆವಾಗ ನನಗೆ ಬುಕ್ಸ್ ಬೇಕಾದರೆ ಜಯಂತಿಯವರು ನನ್ನ ಕಾರಿಗೆ ಕಳಿಸ್ತಾಯಿದ್ರು, ಕಾರಲ್ಲೇ ಕೂತ್ಕೊಂಡು ಓದ್ತಾಯಿದ್ದೆ. ಈಗಲೂ ಕೂಡ ನಾನು ಈ BM ಶ್ರೀ ಪ್ರತಿಷ್ಠಾನಕ್ಕೆ ಬರ್ತೀನಿ. ಪದ್ಮಾ ಅವರು, ಲಕ್ಷ್ಮೀ, ಅವರೆಲ್ಲರೂ ಕೂಡ, ಅವರಿಗೆ ನಾನು ಫೋನ್ ಮಾಡಿ ಪದ್ಮಾ ಅವ್ರಿಗೆ ಈ ಥರ ನನಗಿಂತ ಬುಕ್ ಬೇಕು ಅಂದಾಗ ಅವ್ರ ಲೈಬ್ರರಿಗೆ ಹೋಗಿ ಅವರೇ ಅದನ್ನು ಹುಡುಕೊಂಡು ಅವರುಗಳು ನನಗೆ ಕಾರಕ್ಕೆ ತಂದು ಕೊಡ್ತಾರೆ. ಈಗಲೂ ಕೂಡ ಈ ಗ್ರಂಥವನ್ನು ನಾನು ಈ ಗ್ರಂಥಾಲಯವನ್ನು ಬಳಸ್ತಾ ಇದ್ದೀನಿ. ಆಮೇಲೆ ನಮ್ಮ ತಂದೆ ನನಗೆ ಅವರಿಗೆ ಶಕ್ತಿ ಇರೋವರೆಗೆ ಅವರಿಗೆ ಎಲ್ಲೆಲ್ಲಿ ಗ್ರಂಥಾಲಯಗಳಿಂದ ನಾನು ಏನೇನು ಕೇಳ್ತಾ ಇದ್ನೋ ಎಲ್ಲ ಬುಕ್ಸು ತಂದು ಕೊಡ್ತಾಯಿದ್ರು. ಆಮೇಲೆ ಟೈಪಿಂಗ್ಗೆ ಓಡಾಡಿದ್ದು ಅವರೇ, ಎಲ್ಲ ಅವರೇ. ಆದರೆ ನಾನು ಅದನ್ನು, ನನಗೊಂದು ಸಮಾಧಾನ ಏನು ಅಂದರೆ ಅವರ ಆಸೆಯನ್ನು ನಾನು ನೆರವೇರಿಸಿದೆ ಅಂತ ಹೇಳಿ, ಅದು ನನಗೆ ತುಂಬ ಸಮಾಧಾನ ಕೊಡುತ್ತೆ. ಏಕೆಂದರೆ ಅದನ್ನು ನಾನು ಉಪಯೋಗಿಸ್ಕೊಳ್ದೇ ಇದ್ದಿದ್ದರೆ, ಈಗ ಇದು ಪ್ರಕಟಣೆ ಆಗೋಕ್ಕೆ 40 ವರ್ಷ ಆಯ್ತಲ್ಲ, ಆ ಥರ ನಾನು PhDನ ಅರ್ಧ ಮಾಡಿ ನಿಲ್ಲಿಸ್ಬಿಟ್ಟಿದ್ರೆ ಆವಾಗ ಅದು ತುಂಬ ದೊಡ್ಡ ಕೊರತೆ ಆಗ್ತಾಯಿತ್ತು. ಅವರೇನು ಆಸೆ ಪಟ್ಟಿದ್ರೋ ಅದನ್ನು ನಾನು ಪೂರೈಸೋಕ್ಕಾಯಿತು ಅನ್ನೋದು ನನಗೆ ತುಂಬ ಸಂತೋಷ ಆಗುತ್ತೆ. ಈಗ ಅರ್ಥ ಆಗುತ್ತೆ, 60-70ರ ದಶಕದಲ್ಲಿ ಹೆಣ್ಮಕ್ಳಿಗೆ, ಅದರಲ್ಲೂ ಈ ರೀತಿ ತೊಂದರೆ ಇರೋವಂಥ ಹೆಣ್ಮಕ್ಳು, ನಾವೇನೋ ಆರ್ಥಿಕವಾಗಿ ತುಂಬ ಚೆನ್ನಾಗೇನೂ ಇರಲಿಲ್ಲ, ಆದ್ರೂ ಕೂಡ ಅವರು ಹೇಗೆ ನನ್ನ ಜೀವನವನ್ನು ರೂಪಿಸೋದಕ್ಕೆ ಅವರು ಯೋಜನೆಯನ್ನು ಹಾಕ್ಕೊಂಡ್ರು, ಇದು ನಿಜವಾಗ್ಲೂ ಮೀರಾ ಮೇಡಮ್ ಹೇಳಿದ್ರಲ್ಲ, ಅವರಿಗೆ ಒಂಥರ ಸ್ಫೂರ್ತಿ ಅನ್ನೋ ಥರ. ಅದಕ್ಕೆ ಮೂಲ ಕಾರಣ ನಮ್ಮ ಮನೆ ವಾತಾವರಣ. ನಾನು ಅದನ್ನೇ ಎಲ್ಲರಿಗೂ ಇನ್ಮೇಲೆ ಹೇಳಬೇಕು ಅಂತ ಇದ್ದೀನಿ. ಎಲ್ಲರಿಗೂ ಏನಾದರೂ ಒಂದು ತೊಂದರೆ ಇರುತ್ತೆ, ಆದರೆ ನಾವು ಅದನ್ನು ಯಾವ ರೀತಿ ಎದುರಿಸ್ತೀವಿ ಅನ್ನೋದು ಭಾಳ ಮುಖ್ಯ. ನಾವು ನಮ್ಮ ಕೈಲಿ ಆಗೋಷ್ಟು ನಮ್ಮ ಪ್ರಯತ್ನ ಅಂತೂ ಮಾಡಲೇಬೇಕು. ಪ್ರಯತ್ನ ಮಾಡಿದಾಗ ಆದರೂ ಕೂಡ ನಾವು ಸೋಲ್ಬಾರ್ದು ಜೀವನದಲ್ಲಿ ಅಂತ, ಪಾಸಿಟಿವಿಟಿ ಅಂತೀವಲ್ಲ, ಅದನ್ನು ಇಟ್ಕೊಂಡು ನಾವು ಮುಂದುವರಿಬೇಕು ಅನ್ನೋದು ನಾನು ನಮ್ಮ ಮನೆಯ ವಾತಾವರಣದಿಂದ ತಿಳ್ಕೊಂಡಿದ್ದು. ಅದರಿಂದ ಅದು ಸ್ವಲ್ಪ ಏನೋ ಇದು ಸಾಧನೆ ಆಯಿತು, ಆಮೇಲೆ ನಿಂತೋಯ್ತು. ಇದು ಪ್ರಕಟಣೆ ಆಗೋದಕ್ಕೆ ಏನೇನೋ ಅಡಚಣೆಗಳು ಬಂದು ಕೊನೆಗೆ ಈಗ ಬಿಡುಗಡೆ ಆಯಿತು. ಆದರೆ ನನ್ನ ಗುರುಗಳು ಇದನ್ನು ಬಿಡುಗಡೆ ಮಾಡಿದ್ರಿಂದ 40 ವರ್ಷದ ಹಿಂದೆ ಇದು ಬಿಡುಗಡೆ ಆಗಿದ್ದರೆ ಯಾವ ವಿದ್ವಾಂಸರು ಬರ್ತಾಯಿದ್ರೋ
ಅದೇ ರೀತಿ ಇವರು ಬರೀ ಕನ್ನಡ, ಹಳಗನ್ನಡ, ಸಂಸ್ಕೃತ ಅಷ್ಟೇ ಅಲ್ಲ, ಪ್ರಾಕೃತದಲ್ಲೂ ಕೂಡ ಪರಿಣಿತರು, ತುಂಬ ಜ್ಞಾನಿಗಳಾಗಿರೋ ಅಂಥವರು ಇದನ್ನು ಬಿಡುಗಡೆ ಮಾಡಿದ್ರು ಅನ್ನೋದು ನನಗೆ ತುಂಬ ಸಂತೋಷ ಕೊಡುತ್ತೆ. ಆಮೇಲೆ ಇತ್ತೀಚೆಗೆ ಏನಾಗ್ತಾಯಿದೆ ಅಂದರೆ, ಹಳಗನ್ನಡವನ್ನು ನೇರವಾಗಿ ಓದಲ್ಲ, ಗದ್ಯಾನುವಾದದಲ್ಲೇ ಹೆಚ್ಚೆಚ್ಚು ಓದೋದು, ಟೆಕ್ಸ್ಟಲ್ಲಿ ಅದನ್ನೇ ಇಡೋದು. ರಾಮಾಯಣ ದರ್ಶನಂ ಕೂಡ ಗದ್ಯಾನುವಾದ ಟೆಕ್ಸ್ಟಲ್ಲಿ ಇಡ್ತಾರೆ, ಆ ಥರ ಆಗಿದೆ. ಆದರೆ ನಮ್ಮ ನನಗಿಂತ ಕಿರಿಯರು, ಯಂಗರ್ ಜನ್ರೇಷನ್ ಅವರು ಇನ್ನೂ ಹಳಗನ್ನಡದ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ, ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮೀರಾ ಮೇಡಮ್ಮು ಸಾಕ್ಷಿ. ನನಗೆ ಎಷ್ಟೋ ಸಂತೋಷ ಆಗುತ್ತೆ, ಇನ್ನೂ ನನ್ನ ಈ ಥೀಸಿಸನ್ನು ಓದೋ ಜನ ಇದ್ದಾರೆ ಅಂದ್ಬಿಟ್ಟು. ಯಾಕೆಂದರೆ 40 ವರ್ಷದ ಹಿಂದೆ ಅದು ಪ್ರಕಟ ಆಗಿದ್ದಿದ್ರೆ ಆಗ ತುಂಬ ಜನ ಓದೋರು, ಆದರೆ ಈಗ ಕಡಿಮೆ ಆಗಿದೆಯಲ್ಲ ಅಂತ ಅನಿಸ್ತಾ ಇತ್ತು. ಆದರೆ ಈಗ ಅವರು ಗುರುತಿಸಿದ್ದು, ಆಮೇಲೆ ನಾನು ಇದನ್ನು ಪ್ರಕಟಣೆ ಮಾಡುವಾಗ ಕೆಲವು ಪ್ರಕಾಶಕರನ್ನು ಕೇಳಿದೆ, ಅದು ಸಫಲವಾಗಲಿಲ್ಲ. ರಾಮೇಗೌಡರು ನನಗೆ ಮೊದಲಿಂದನೂ ಪರಿಚಯ. ಅವರ ಅಧ್ಯಕ್ಷರಾಗಿದ್ದಾರಲ್ವ, ಅವ್ರನ್ನ ಕೇಳಿದಾಗ ಅವರು ಆಯಿತು ಅಂತ ಹೇಳಿ ಅವರು ಪಿ ವಿ ನಾರಾಯಣ್ ಸರ್ ಹತ್ರ ಮಾತಾಡಿ ಒಪ್ಕೊಂಡ್ರು. ಆಮೇಲೆ ಒಪ್ಕೊಂಡ ಮೇಲೆ ನನಗೆ ಅವರ ತುಂಬ ದೊಡ್ಡ ಸಹಾಯ ಏನು ಅಂದರೆ, ಈಗ ಸರ್ ಹೇಳ್ತಿದ್ರಲ್ಲ ಪುಸ್ತಕ ಎಷ್ಟು ಆಕರ್ಷಕವಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ, ಅದನ್ನು ನನಗೆ ಪುಸ್ತಕ ಪ್ರಕಟಣೆ ಬಗ್ಗೆ ನನಗೇನು ಗೊತ್ತಿಲ್ಲ. ಆದರೆ ಯಾರು ಪ್ರಿಂಟರ್ಸ್ ಯಾರು, ಈ ಮುಖಪುಟವನ್ನು ತಯಾರು ಮಾಡೋ ಅಂಥವ್ರು ಯಾರು, ನನಗೇನು ಗೊತ್ತಿಲ್ಲ. ಅವ್ರು ನನಗೇನು ಹೇಳಲೂ ಇಲ್ಲ. ನಮ್ಮ ಮನೆಯಲ್ಲಿ ಅದೇ ಥರ, ಅಂದರೆ ನಿನಗಿದು ಆಗಲ್ಲ ಅಲ್ವಾ ಅಂತ ಅವ್ರೇನು ಹೇಳಲ್ಲ. ಅದನ್ನು ನಂಗೆ ಆಗದೇ ಇರೋದನ್ನು ಅರ್ಥ ಮಾಡ್ಕೊಂಡು ಅವ್ರು ಸುಮ್ಮನೆ ಮಾಡ್ಕೊಂಡು ಹೋಗ್ತಾಯಿದ್ರು. ರಾಮೇಗೌಡರು ಅದೇ ಥರ, ಅವರೇ ಪ್ರಿಂಟರ್ಸ್ನ ಆಯ್ಕೆ ಮಾಡಿದ್ರು, ಈ ಮುಖಪುಟ ವಿನ್ಯಾಸ ನನ್ನನ್ನು ಐಡಿಯಾ ಕೇಳಿದ್ರು, ಆ ಕವಿ ಏನು ಅಂತ. ಆ ಕವಿ ವಿಠ್ಠಲನ ಭಕ್ತ, ಆದರೆ ಪ್ರೇಮ ಕವಿ. ಆದ್ದರಿಂದ ಅವೆರಡು, ಮತ್ತು ಯುದ್ಧ, ಅಲ್ಲಿ ಯುದ್ಧದ ಚಿತ್ರನೂ ಕಾಣಿಸುತ್ತೆ. ಅವೆಲ್ಲ ಬರೋ ರೀತಿಯಲ್ಲಿ ಒಂದು ಐಡಿಯಾ ನಾನು ಹೇಳಿದೆ, ಅದನ್ನು ತುಂಬ ಚೆನ್ನಾಗಿ ಚಿತ್ರಿಸೋ ಅಂಥ ಅವ್ರನ್ನ ಅವ್ರು ಆಯ್ಕೆ ಮಾಡಿದ್ರು. ಕೊನೆಯಲ್ಲಿ ಕವರ್ ಪೇಜ್ ಹಿಂದ್ಗಡೆ ಏನು ಬರುತ್ತಲ್ವ, ಅದು ಯಾವ ಒಂದು ಮುದ್ರಣ ದೋಷ ಇಲ್ಲದೆ ಇರೋ ಥರ. ಆಮೇಲೆ ಇದು ಪ್ರಾರಂಭದ ಪುಟಗಳಲ್ಲಿ, ಅಂದರೆ ಅದು ಪ್ರೆಸ್ಸಿಗೆ ಹೋಗಿ ನೋಡಬೇಕಾಗತ್ತಲ್ವ, ಅದನ್ನು ಕಳ್ಸೋಕ್ಕಾಗಲ್ಲ. ಆದರೆ ಸರ್ ಹೋಗಿ ಅದನ್ನು ತಿದ್ದಿ ಆಮೇಲೆ ನನಗೆ ವಾಟ್ಸಪ್ಗೆ ಕಳಿಸಿ, ನೋಡಿ ಏನಾದರೂ ಬದಲಾವಣೆ ಮಾಡಬೇಕಾ ಅಂತ ಹೇಳಿ, ಇಷ್ಟೆಲ್ಲ ಅವರ ಪರಿಶ್ರಮದಿಂದ ನೋಡೋದಕ್ಕೆ ಆಕರ್ಷಕವಾಗಿ ಬಂದಿದೆ. ಅದು ನನಗೆ ತುಂಬ ಸಂತೋಷ. ಆಮೇಲೆ ಈ ಪ್ರತಿಷ್ಠಾನ ಇದು ಪ್ರಾರಂಭ ಆಗೋದಕ್ಕೆ ಮೊದಲಿಂದನೂ MVC ಸರು ನನಗೆ, ಅವರಿಗೆ ಪರಿಚಯ ಇದ್ದರು, ಅವ್ರನ್ನ ಪರಿಚಯ ಇತ್ತು ನನಗೆ. ಅದರಿಂದ ಈ ಪ್ರತಿಷ್ಠಾನದಿಂದನೂ ನಾನು ತುಂಬ ಉಪಯೋಗ ಪಡ್ಕೊಂಡಿದ್ದೀನಿ, ಇದರ ಒಂದು ಭಾಗ ಆಗಿದ್ದೀನಿ. ನಾನು ಮಾರ್ಗದರ್ಶಕಿ ಕೂಡ ಆಗಿದ್ದೆ. ನಾನು ಸರ್ವೀಸಲ್ಲಿರುವಾಗ MPhil PhDಗೆ ಮಾರ್ಗದರ್ಶಕಿ ಆಗಿದ್ದೆ. ಈ ಥರ ಎಲ್ಲರ ಪರಿಚಯ, ಎಲ್ಲರ ಸಂಬಂಧ ತುಂಬ ಹಳೆಯದು. ಆದರೆ ಈ ಕೃತಿ ಬೆಳಕಿಗೆ ಬರ್ತಾ ಇರೋದು ಈಗ. ಆದರೆ ಇವಾಗಾದರೂ ಆಯ್ತಲ್ವಾ ಅಂತ ಒಂದು ಸಮಾಧಾನ ಇದೆ. ಆಮೇಲೆ ಇವರೆಲ್ಲ ಹೇಳಿದ ಮೇಲೆ ಚೌಂಡರಸನ ಒಂದು ಕೊಡುಗೆ, ಅದು ಇನ್ನು ಮುಂದೆ ಕೂಡ ಅದು ಅರ್ಥ ಮಾಡಿಸೋದಕ್ಕೆ ಈ ಕೃತಿ ಸಹಕಾರಿ ಆಗಿದೆ ಅಂತ ಸರು ಮತ್ತು ಮೇಡಮ್ ಎಲ್ಲ ಹೇಳಿದ್ರಿಂದ ನನಗೆ ಒಂದು ಸಮಾಧಾನ ಆಯಿತು. ಮನಸ್ಸಲ್ಲಿ ಏನಪ್ಪ ಅಂದರೆ, 40 ವರ್ಷ ಆಗೋಯ್ತಲ್ವ, ಇದು ಔಟ್ಡೇಟೆಡ್ ಆಯಿತು. ಅಂದರೆ ಇವಾಗ ಸಂಶೋಧನಾ ವಿಧಾನ ಬದಲಾಗತ್ತಲ್ವ, ಈಗ ಇಷ್ಟು ದಪ್ಪ, ಇಷ್ಟೊಂದು ದೊಡ್ಡದಾಗಿ ಬೃಹತ್ತಾಗಿ ಯಾರೂ ಬರೆಯಲ್ಲ, ಮತ್ತು ಅಡಿಟಿಪ್ಪಣಿಗಳು ಕೂಡ ಜಾಸ್ತಿ ಕೊಡಲ್ಲ. ಆ ಥರ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಅಧ್ಯಯನ ಮಾಡೋ ರೀತಿಯೂ ಬದಲಾಗತ್ತೆ. ಇದು ಸಾಹಿತ್ಯಿಕ ಅಧ್ಯಯನ, ಆವಾಗ ಅದೇ ಥರ ಬರ್ತಾಯಿತ್ತು. ಆಮೇಲೆ ಸಾಂಸ್ಕೃತಿಕ ಅಧ್ಯಯನ, ತೌಲನಿಕ, ಈ ಥರ ಅನೇಕ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡೋದು ಬರುತ್ತೆ. ಆದರೆ ಇದೇನಾಗಿದೆಯೋ ಅಂತ ನನಗೆ ಮನಸ್ಸಲ್ಲಿ ಅಳಕು ಇತ್ತು. ಆದರೆ ಇನ್ನು ಮುಂದೆ ಕೂಡ ಯಾರಾದರೂ ಮಾಡಬಹುದು ಈ ಕೃತಿಯನ್ನು, ಚೌಂಡರಸನ ಕಾವ್ಯಗಳನ್ನು ತಗೊಂಡು. ಆದರೆ ಇದನ್ನು ಒಂದು ರೆಫರೆನ್ಸ್ ಆಗಿ ಆದರೂ ಇದನ್ನು ಉಪಯೋಗಿಸೋದಕ್ಕೆ ಇದು ಆ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಮತ್ತು ರಮಶ್ರೀ ಮುಗುಳಿಯವರು ತುಂಬ ದೊಡ್ಡ ವಿದ್ವಾಂಸರು. ಅವ್ರ ಶಿಷ್ಯರು ಹಂಪ ನಾಗರಾಜಯ್ಯನವರೇ ಅವರಿಗೆ ಸರಿಸಮವಾಗಿರೋ ಅಂಥವರು. ನಾನು ಸರಿಸಮ ಅಲ್ಲ, ಆದರೆ ಏನೋ ಒಂದು ಸ್ವಲ್ಪ ಅವರಿಗೆ ಅವಮಾನ ಆಗದೇ ಇರೋ ಥರ ಕೆಲಸ ಮಾಡಿದ್ದೀನಿ ಅನ್ನೋವಂತಹ ಒಂದು ಸಣ್ಣ ತೃಪ್ತಿ ನನಗಿದೆ ಅನ್ನೋದು ನನಗೆ ಭಾಳ ಸಂತೋಷ ಕೊಡುತ್ತೆ.